ನಮಸ್ಕಾರ ಮಗು. ಏನ್ ನಿನ್ನ ಹೆಸರು? ನಾನು ಗುಂಡಪ್ಪನವ್ರ ಮಗಳು. ನನ್ನ ಹೆಸರು ಐಶಾನಿ. ಹೌದಾ, ಗುಂಡಪ್ಪನವ್ರ ಮಗಳ ನೀನು? ಅವ್ರು ನನ್ನ ಸ್ನೇಹಿತರು. ಹೌದಾ ಅಂಕಲ್? ನೀನೇನು ಒಬ್ಳೆ ಇಲ್ಲಿದ್ದೀಯಾ? ಯಾರಾದ್ರೂ ಫ್ರೆಂಡ್ಸ್ ಇರ್ತಾರೇನೋ ಅಂತ ಬಂದೆ. ನಿನ್ಗೆ ಭಯ ಆಗೋದಿಲ್ವಾ? ಒಬ್ಳೆ ಇದ್ದೀಯಲ್ಲ. ನಂಗೆ ಭಯ ಏನೂ ಇಲ್ಲ. ನನಗೆ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಅಪ್ಪ ಎಲ್ಲೋದೆ? ನನ್ ಬಿಟ್ಟೋಗ್ಬಿಡಪ್ಪ, ನಾನು ಬರ್ತಾ ಇದ್ದೀನಿ. ನನ್ನ ಮಗ ಬರ್ತಾ ಇದ್ದಾನೆ, ನಾನು ಎಲ್ಲಿ ಹೋದ್ರೂ ಬಿಡಲ್ಲ ಅಂತಾನೆ. ನನ್ನ ಹಿಂದೆನೆ ಬರ್ತಾನೆ. ಅಂಕಲ್, ನನ್ನ ಹೆಸರೇನು? ಅವನ ಹೆಸರು ರಕ್ಷಾ. ಹಾಗಾದ್ರೆ ರಕ್ಷಾ ಮತ್ತು ನಾನು ಆಟ ಆಡ್ತೀವಿ. ಸರಿ, ನೀವಿಬ್ರು ಆಟ ಆಡ್ಕೊಳ್ಳಿ. ರಕ್ಷಾ, ಬೇಗ ಬಾ ಇಲ್ಲಿ. ಅಪ್ಪ ನಾನು ಈಗಲೇ ಬಂದೆ. ನಿನ್ಗೆ ಇವಳು ಗೊತ್ತಾ? ಇವಳ ಹೆಸರು ಐಶಾನಿ ಅಂತ. ಗೊತ್ತಿಲ್ಲಪ್ಪ, ನಾನು ಇವತ್ತೇ ಅವಳನ್ನ ನೋಡ್ತಾ ಇರೋದು. ಬಾರೋ ರಕ್ಷಾ, ಆಟ ಆಡೋಣ. ನನ್ನ ಹೆಸರು ನಿನ್ಗೆ ಹೆಂಗ್ ಗೊತ್ತಾಯ್ತು? ನಾನು ಅಂಕಲ್ಗೆ ಕೇಳಿ ತಿಳ್ಕೊಂಡೆ. ಸರಿ ಮಕ್ಕಳ, ನೀವಿಬ್ರು ಆಟ ಆಡ್ಕೊಂಡಿರಿ. ನಾನು ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ. ಆಯ್ತು ಅಂಕಲ್. ಆಯ್ತಪ್ಪ. ನಾವೀಗ ಯಾವ ಆಟ ಆಡೋಣ? ನೀರಲ್ಲಿ ಆಟ ಆಡೋಣ ಬಾ. ನೀರಲ್ಲ, ನಾನ್ ಬರಲ್ಲಪ್ಪ. ಯಾಕಂದ್ರೆ ನನಗೆ ಭಯ. ನಮ್ಮಪ್ಪ ಹೇಳ್ತಾ ಇದ್ರು ಅಲ್ಲಿ ದೊಡ್ಡ ದೊಡ್ಡ ಮೀನುಗಳಿದಾವೆ ಅಂತ. ಹಾಗಾದ್ರೆ ದಡದಲ್ಲಿ ನಿಂತು ಆಟ ಆಡೋಣ. ನನಗೆ ನೀರಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಆದ್ರೆ ಭಯ. ಮೀನು, ಮೊಸಳೆ ಅಂದ್ರೆ ನನಗೆ ತುಂಬಾ ಭಯ. ನನಗೂ ನೀರು ಮಣ್ಣು ಅಂದ್ರೆ ತುಂಬಾ ಇಷ್ಟ. ಅಯ್ಯೋ, ಅಲ್ಲೋಡ ಐಶಾನಿ, ಹೆಬ್ಬಾವು ಬರ್ತಾ ಇದೆ. ಹೌದಾ? ಎಲ್ಲಿ? ನಂಗೆ ಕಾಣಿಸ್ತಾನೆ ಇಲ್ಲ. ಅಲ್ಲೋಡು, ದೂರದಲ್ಲಿ ಬರ್ತಾ ಇದೆ, ಈ ಕಡೆಗೇನೆ. ಹೌದು, ತುಂಬಾ ದೊಡ್ಡ ಮೀನು. ಅದು ಹೆಬ್ಬಾವೇ. ನನ್ಗೇನಾದ್ರೂ ತೊಂದರೆ ಕೊಡುತ್ತೋ ಏನೋ. ಅಯ್ಯೋ ಪುಕ್ಲ, ಅದೆಬ್ಬವಲ್ಲ, ಮೀನು. ಐಶಾನಿ, ಐಶಾನಿ, ಎಲ್ಲಿದ್ಯಮ್ಮ? ಅಪ್ಪ, ನಾನು ಇಲ್ಲಿದ್ದೀನಿ. ಅಲ್ಲೇನ್ ಮಾಡ್ತಾ ಇದ್ದೀರಾ ಇಬ್ರು? ಅಪ್ಪ, ನಾವಿಬ್ರು ಆಟ ಆಡ್ತಾ ಇದ್ದೀವಿ. ಬಾರು ರಕ್ಷಾ, ಅಪ್ಪ ಕರೀತಾ ಇದ್ದಾರೆ. ಯಾಕೆ ಐಶಾನಿ, ಹೇಳ್ದೆ ಕೇಳದೆ ಬಂದ್ಬಿಟ್ಟಿದ್ಯಾ ನೀನು? ಹೇಳ್ಬಿಟ್ಟು ಬರಕ್ ಆಗೋದಿಲ್ವೋ ನಿನಗೆ? ಅಪ್ಪ, ನಾನು ಆಟ ಆಡೋದು ಬೇಡವಾ? ಆಟ ಆಡ್ಬೇಕು. ಆಟ ಆಡಬಾರ್ದು ಅಂತ ಹೇಳಿದೀನ ನಾನು? ಮನೆಯಿಂದ ಬರುವಾಗ ಹೇಳ್ಬಿಟ್ಟು ಬರಬೇಕು. ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಅರ್ಧ ಗಂಟೆಯಿಂದ ನಾನು ನಿನ್ನ ಹುಡುಕ್ತಾ ಇದ್ದೀನಿ. ಯಾಕೋ ಈ ಅಂಕಲ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನೋಡಿದ್ರೇನೆ ಭಯ ಆಗುತ್ತೆ. ನಾನು ಸ್ವಲ್ಪ ದೂರ ನಿಂತ್ಕೊಂತೀನಿ. ಸಾರಿ ಅಪ್ಪ, ನಾನು ಇನ್ನೊಂದ್ಸಲ ಹಂಗ್ ಮಾಡಲ್ಲ. ಹೇಗಾದ್ರೂ ಮಾಡಿ ಈ ಅಂಕಲ್ಗೆ ಕೋಪ ಕಡಿಮೆ ಮಾಡಿಸ್ಬೇಕು. ಅವನು ಯಾರು? ನಿನ್ ಸ್ನೇಹಿತನ? ಅಂಕಲ್, ನಾನು ಚಂದ್ರಪ್ಪನವ್ರ ಮಗ. ನಾನು ನಮ್ಮ ಅಪ್ಪನ ಜೊತೆ ವಾಕಿಂಗ್ ಬರ್ತಾ ಇದ್ದೆ. ಹಂಗೆ ಐಶಾನಿ ಸಿಕ್ಕಿದ್ಲು, ಪರಿಚಯ ಆದ್ಲು. ನಾವು ಇವತ್ತಿಂದ ಫ್ರೆಂಡ್ ಆಗಿದ್ದೀವಿ. ಓಹೋ, ನನ್ನ ಸ್ನೇಹಿತ ಚಂದ್ರಪ್ಪನವ್ರ ಮಗನ ನೀನು? ಹೌದು ಅಂಕಲ್, ಆದ್ರೆ ನಾನು ನಿಮ್ಮನ್ನು ಯಾವತ್ತೂ ನೋಡಿರ್ಲಿಲ್ಲ. ಅಂಕಲ್, ಆ ನದಿನಲ್ಲಿ ಹೆಬ್ಬಾವು ತರದ ಮೀನಿದೆ, ದೊಡ್ಡದಾಗಿದೆ ಅಂಕಲ್. ನಾನು ಅದನ್ನ ಹೆಬ್ಬಾವು ಅಂದ್ಕೊಂಡಿದ್ದೆ. ಐಶಾನಿ ಹೇಳಿದ್ಲು ಅದು ಹೆಬ್ಬಾವಲ್ಲ, ಮೀನು ಅಂತ. ಹೌದಪ್ಪ, ತುಂಬಾ ದೊಡ್ಡ ಮೀನು. ಸರಿ ಮಕ್ಕಳ, ಬನ್ನಿ ಹೋಗಿ ನೋಡೋಣ. ನೋಡಿ ಅಂಕಲ್, ಆ ಮೀನು ಎಷ್ಟು ದೊಡ್ಡದಾಗಿದೆ. ನನಗೆ ಭಯ ಆಗ್ತಾ ಇದೆ ಅಂಕಲ್. ನನ್ಗೆ ಇಲ್ಲಿ ಇರಕ್ಕೆ ಭಯ ಆಗ್ತಾ ಇದೆ. ಅಪ್ಪ, ಇವನು ದೊಡ್ಡ ಪುಕ್ಲ. ಅವಾಗಿಂದ ಭಯ ಪಡ್ತಾ ಇದ್ದಾನೆ. ಆ ಮೀನು ನಮ್ಗೇನು ಮಾಡಲ್ಲ ರಕ್ಷಾ. ಅದು ನೀರಲ್ಲಿದ್ದಾಗ ನಮ್ಗೆ ಯಾವ ತೊಂದರೆನೂ ಕೊಡೋದಿಲ್ಲ. ಅಪ್ಪ, ನಾವು ಆ ಮೀನ್ ಹಿಡಿಯೋಣ. ಅಯ್ಯೋ, ಆ ಮೀನು ಹಿಡಿಯೋದಾ? ನನ್ನ ಕೈಯಿಂದ ಆಗಲ್ಲಪ್ಪ. ನಾನು ಓಡೋಗ್ತೀನಿ ಅಷ್ಟೇ. ನಾನು ಇಲ್ಲಿರಲ್ಲ. ನನ್ನ ಅಪ್ಪ ಬರ್ತಾರೆ, ಅಪ್ಪನ ಜೊತೆ ಮನೆಗೆ ಹೋಗ್ತೀನಿ ಅಷ್ಟೇ. ರಕ್ಷಾ, ನಿನಗೆ ಇಷ್ಟೊಂದು ಭಯ ಇರಬಾರ್ದು. ರಕ್ಷಾ, ಓಡ್ಬೇಡ್ವೋ. ನಾನು ಇಲ್ವೇನೋ ಇಲ್ಲಿ? ಯಾಕೆ ಹಂಗೋಡೋಗ್ತಾ ಇದೀಯಾ? ಅಪ್ಪ, ಅವನಿಗೆ ಜಾಸ್ತಿ ಭಯ. ಹೌದು, ಹೇಳ್ತಾ ಇದ್ರೂ ಹೋಗ್ತಾ ಇದ್ದಾನೆ.